ಏನಿಲ್ಲ ಹುಡುಗ ಮೊಬೈಲ್ ಅವಾಯ್ಡ್ ಮಾಡಾಕತ್ತಿದ್ರಿ. ಅವಾಯ್ಡ್ ಮಾಡೋದಕ್ಕೆ ಬೇಜಾರಾಗಿ ತಾಯಿ ತಂದೆ ಮೇಲೆ ಬೇಜಾರಾಗಿ ಹ್ಯಾಂಗೆ ಮಾಡ್ಕೊಂಡಾನ. ಇದು ನಿಮ್ಮ ಮಾಧ್ಯಮ ಥ್ರೂಲಿಂದ ನಾವು ಹೇಳೋದಂದ್ರೆ ತಾಯಿ ತಂದೆಗಳಿಗೆ ನೀವು ಮೊಬೈಲ್ನ ಅವಾಯ್ಡ್ ಮಾಡಿರಿ. ಮೊಬೈಲ್ ಬೇಕಂದ್ರೆ ಅಲ್ಲೇ ಇರ್ತೈತಿ. ನಮ್ಮ ಮಕ್ಕಳು ದೂರ ಆಗ್ತಾವೆ. ಮಕ್ಕಳು ಯಾವುದೋ ಒಂದು ಕೆಟ್ಟ ಇದಕ್ಕೆ ಸೇರ್ಕೊತಾವೆ. ಪ್ಲೀಸ್ ದಯವಿಟ್ಟು ಕೈ ಮುಕ್ಕೊಂಡು ಹೇಳ್ತೀನಿ, ಇನ್ನೊಮ್ಮೆ ನಿಮ್ಮ ಮಕ್ಕಳ ಮುಂದೆ ಮೊಬೈಲ್ ನೀವು ಹಿಡ್ಯಾಕೋಬೇಡ್ರಿ, ಮಕ್ಕಳಿಗೂ ಮೊಬೈಲ್ ಕೊಡಾಕೋಬೇಡ್ರಿ. ಇದೋ ಒಂದು ಮೊಬೈಲ್ ಕಾರಣದಿಂದ ನಮ್ಮ ಗೆಳೆಯ ನಮ್ಗೆ ಸಮರ್ಥ ಅಂತೇಳಿ 14 ವಯಸ್ಸದ ಹುಡುಗ ತೀರ್ಕೊಂಡಾನ. ಪ್ಲೀಸ್ ದಯವಿಟ್ಟು ನಮಗೂ ಮಕ್ಕಳು ಅದಾವೆ, ಬೇಜಾರು ಅನ್ನಿಸ್ತೈತಿ. ನಿಮ್ಗಾದರೂ ಅದನ್ನ ಹೇಳ್ತೀವಿ ಎಲ್ಲ ಜನಕ್ಕೆ, ಪ್ಲೀಸ್ ಮೊಬೈಲ್ನ ಅವಾಯ್ಡ್ ಮಾಡಿರಿ. ಮೊಬೈಲ್ಗಳು ಬೇಕಂದ್ರೆ ಅಲ್ಲೇ ಇರ್ತಾವೆ, ನಮ್ಮ ಮಕ್ಕಳು ಕಳ್ಕೊತೀವಿ ಅಷ್ಟೇ. 8th ಸ್ಟ್ಯಾಂಡರ್ಡ್ ಮುಗ್ದಿತ್ತು ರೀ ಒಂದು, ಈಗ 9th ಸ್ಟ್ಯಾಂಡರ್ಡ್. ಮೊಬೈಲ್ನ ಅವಾಯ್ಡ್ ಮಾಡೋದಕ್ಕೆ ಮೊಬೈಲ್ ಹಿಡಿಬೇಡ ಅಂದಿದ್ದಕ್ಕೆ ಇವ ಆಟ ಆಡೋಕೆ ರೀ, ಗೇಮ್ ಆಡೋಕೆ. ಹಾಂ, ಹಿಂಗೆ ನೋಡ್ರಿ, ನಾವು ಹುಟ್ಟಿದಾಗಂತೂ ಮೊಬೈಲ್ ಇದ್ದಿದ್ದಿಲ್ಲ. ಅವ್ರು ಹುಡ್ದಾಗ ಮೊಬೈಲ್ ಅದಾವೆ, ನಮ್ಗಿಂತ 10 ಪಟ್ಟು ಶಾಣೆ ಅದಾರ. ಅದು ಕೆಟ್ಟ ಇದಕ್ಕೆ ಯೂಸ್ ಆಗಕತ್ತೈತಿ. ಪ್ಲೀಸ್ ಮೊಬೈಲ್ನ ಅವಾಯ್ಡ್ ಮಾಡಿಸ್ರಿ, ಅದರಲ್ಲಿಂದ ಜೀವ ಹೊಂಟಾವ. ಪ್ಲೀಸ್. ಯಾವಾಗ ಗೊತ್ತಾಯ್ತು ಸುದ್ದಿ ನಿಮಗೆ? ನಿನ್ನೆ ನಮಗೆ 9:00 ಗೊತ್ತಾಗೈತೆ. 7 ಗಂಟೆಗೆ ಇವ ಹಾಕೊಂಡನ್ರಿ. ಏನಿಲ್ಲ, ಮನೆ ಜೋಳಿಗೆ ಕಟ್ಟಿದ್ದಕ್ಕೆ ಜೋಳಿಗೆಗೆ ಊರ್ಲಾಕೊಂಡು ಇದು ಮಾಡ್ಕೊಂಡು ಮನೆಗೆ ಯಾರು ಇದ್ದಿದ್ದಿಲ್ಲ ರೀ. ಒಟ್ಟು ಇವ್ರಿಗೆ 10 ತಿಂಗಳದಿಂದ ಅವಳಿ ಜೋಳಿ 2 ಹುಟ್ಟಾವ. ಅದಕ್ಕಿಂತ ಮಲ್ಲಿ ಒಂದು ದೊಡ್ಡ ಹುಡುಗ ಸಮರ್ಥ ಅಂತೇಳಿ, ಇನ್ನೊಂದು ಸಾಕ್ಷಿ ಅಂತ ಒಂದು ಮಗಳದಾಳ. ಅವಳಿ ಜೋಳಿ 2 ಮಕ್ಕಳದ. ಅದ್ರೊಳಗೆ ದೊಡ್ಡವನ ಹುಡುಗ ಹಿಂಗೆ ಮಾಡ್ಕೊಂಡು ಯಾರಾದರೂ ಹೆತ್ತೋರ್ಗೆ ಕಷ್ಟ ಆಗ್ತೈತಿ. ನಮಗೂ ಮಕ್ಕಳದಾವ, ಬೇಜಾರು ಅನ್ಸಾಕತ್ತೈತಿ. ನೀವು ಸ್ವಲ್ಪ ತಿಳ್ಕೊಂಡು ಈಗ ಸ್ವಲ್ಪ ಹುಷಾರ ಮೊಬೈಲ್ನ ಅವಾಯ್ಡ್ ಮಾಡಿ. ಇಷ್ಟ ಕೇಳ್ಕೊಂಡು ಶಿವಾಜಿ ಸೋನೇಕರ್ ಅಂತೇಳಿ.